ಒಬ್ಬ ಯುವ ನಮ್ಮ ರಾಜಕಾರಣಿ ನೀವು, ಹಾಗಾಗಿ ಶಿವಮೊಗ್ಗಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಇದೆ ಆದ್ರೆ 2020 ಆದ್ಮೇಲೆ ಸಹ್ಯಾದ್ರಿ ಉತ್ಸವ ಆಗಿಲ್ಲ. ನೀವೆಲ್ಲ ಶಾಸಕರು ಎಲ್ಲರೂ ಸೇರಿ ಪ್ರಪೋಸಲ್ ಕಳಿಸಿದ್ರೆ ನಮ್ಮ ಇತಿಮಿತಿಯೊಳಗೆ ನಾವು ಕೊಡ್ತೀವಿ. ಈಗ ಲಾಸ್ಟ್ ಟೈಮ್ ದಸರಾದಾಗ ದುಡ್ಡು ಕೇಳಿದ್ರು, ದಸರಾದೊಳಗೆ ನಾವು ದಸರಾ ಉತ್ಸವ ಮಾಡ್ಲಿಕ್ಕೆ ದುಡ್ಡು ಕೇಳಿದ್ರು, ಅಲ್ಲೇ ಶಿವಮೊಗ್ಗದೊಳಗೆ ಲಕ್ಷ ಕೊಟ್ಟಿದ್ವಿ. ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಈಗ ಎಲ್ಲಾ ಜಿಲ್ಲಾದಾಗೂ ಉತ್ಸವ ಮಾಡ್ಬೇಕಂತ ಹೊರಟುಬಿಟ್ಟಿದ್ದಾರೆ. ಅದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲಾ ಜಿಲ್ಲೆದೊಳಗೂ ಉತ್ಸವ, ನಾನು ಉತ್ಸವ ಮಾಡ್ತೀನಿ, ನೀನು ಉತ್ಸವ ಮಾಡ್ತೀನಿ. ಉತ್ಸವ ಮಾಡೋದಕ್ಕೂ ಕೆಲವೊಂದಿಷ್ಟು ಇತಿಮಿತಿಗಳೊಳಗೆ ಉತ್ಸವ ಮಾಡಿದ್ರೆ ಚೆನ್ನಾಗಿರ್ತೈತೆ. ಕೆಲವೊಂದು ಅಲ್ಲೇ ಐತಿಹಾಸಿಕ ಸ್ಥಳಗಳು, ಮತ್ತೊಂದು ಅದಕ್ಕೊಂದು ಉತ್ಸವ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಇದಾವೆ. ಅದ್ರೊಳಗೆ ಮಾಡಿದ್ರೆ ಚೆನ್ನಾಗಿರ್ತೈತೆ. ನಿಮ್ಗೆ ಮಲೆನಾಡು ಉತ್ಸವ, ಸಹ್ಯಾದ್ರಿ ಉತ್ಸವ ನಾವು ಮಾಡಕ್ ಬೇಡಲ್ಲ. ಈಗ ನಾವು ದಸರಾ ಶಿವಮೊಗ್ಗದ ಈಗ ಒಂದ್ ಕಡೆ ಕೊಡಕತ್ತೀವಿ ಅಂದ್ರೇನೆ ದಸರಾಕ್ಕೆ ಎಲ್ಲ ಜಿಲ್ಲೆದಾಗ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಸಮಸ್ಯೆ ಆಗಿದೆ. ಮೊದಲಿದ್ದು ಎಲ್ಲಿ ಕೊಡ್ತಿದ್ರು? ಮೈಸೂರು ಕೊಡ್ತಾ ಇದ್ವಿ. ಮೈಸೂರು ಆದ್ಮೇಲೆ ಮಡಿಕೇರಿ ಮತ್ತು ಅದರ ಜೊತೆಗೆ ಮಂಡ್ಯದೊಳಗ ಚಾಮರಾಜನಗರ ಕೊಡ್ತೀವಿ. ಈಗ ಏನಾಗಿದೆ ಅಂತಂದ್ರೆ ಈಗ ಕೊಡ್ತಾ ಇದ್ವಿ. ಯಡಿಯೂರಪ್ಪ ಯಾವಾಗ ಮುಖ್ಯಮಂತ್ರಿ ಆದ್ರೆ ಎಲ್ಲಿಂದ ವಸ್ತು ತಗೊಂಡೋಗಿ ಶಿವಮೊಗ್ಗ ಹಾಕ್ಬಿಟ್ಟು ಬಸವ ಉತ್ಸವ ಒಂದು ಉತ್ಸವ ಮಾಡೋಕೆ ಅದಕ್ಕೊಂದೇ ಅದರದೇ ಆದಂತ ಇತಿಹಾಸದೊಳಗೆ ಇದ್ದಂತವಕ್ಕ ಉತ್ಸವ ಮಾಡಬೇಕು. ಅದು ಒಳ್ಳೇದು ಅಂತ ನನ್ನ ವೈಯಕ್ತಿಕ. ಈಗ ಹಂಪಿ ಉತ್ಸವ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ದೇಶಾದ್ಯಂತ ಬೇರೆ ಬೇರೆ ದೇಶದವರು ಅದರಲ್ಲಿ ಪಾಲ್ಗೊಳ್ಳುವಂತ ಕೆಲಸ ಆಗ್ತದೆ. ಅದಕ್ಕೆ ಸೇರಿ ಪ್ರಪೋಸಲ್ ಬಂದ್ರೆ ಅದಕ್ಕೆ ನನ್ನ ಇತಿಮಿತಿಯೊಳಗೆ ಏನ್ ಕೊಡಬೇಕಾಗೈತೆ ಅಂತ ಕೊಡುವಂತ ಕೆಲಸ ಮಾಡಿ. ನೋಡಿ ಮೊನ್ನೆ ಅಧ್ಯಕ್ಷರೇ, ಕರ್ನಾಟಕದ ಸಂಸ್ಕೃತಿ ಪರಂಪರೆ ವಿಶಿಷ್ಟವಾಗಿದೆ. ಒಂದೊಂದು ಜಿಲ್ಲೆಗೊಂದು ಸೀಮಿತವಾಗಿ ಇರುವಂತದ್ದು. ಇದು ಜೀವಂತವಾಗಿ ಇರಬೇಕು ಕೂಡ. ಸಂಸ್ಕೃತಿ ಉತ್ಸವ ಮಾಡಿ ಲಿಮಿಟೆಡ್ ಇಲಾಖೆ ಮುಖಾಂತರ ಮಾಡಬೇಕು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ. ಆವಾಗ ಪರಸ್ಪರ ಯುವಜನಗೆ ಅರ್ಥ. ಒಂದು ಉತ್ಸವ ಅಂತ ಹೇಳಿದ್ರೆ ಬರೀ ಅದೊಂದು ಆಚೆ ಒಂದು 3 ದಿವಸಕ್ಕೆ ದುಡ್ಡು ಖರ್ಚು ಮಾಡಿ ಆಚರಣೆ ಮಾಡೋದಲ್ಲ. ಇದು ನಮ್ಮ ಊರಿನೊಂದು ಸಂಸ್ಕೃತಿ ಏನಿದೆ, ಒಂದು ಪರಂಪರೆ ಏನಿದೆ, ಒಂದು ಆಚಾರ ಏನಿದೆ, ಒಂದು ವಿಚಾರ ಏನಿದೆ, ಇದನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರೋದು ಮಕ್ಕಳು ಇಲ್ಲದೆ. ಯಾಕಂತ ಹೇಳಿದ್ರೆ ಇವತ್ತಿನ ತಂತ್ರಜ್ಞಾನ ಕಾಲದಲ್ಲಿ ಈ ಪಾಶ್ಚಾತ್ಯ ಸಂಸ್ಕೃತಿಯ ನಡುವಲ್ಲಿ ನೀವು ಈ ರೀತಿ ಕಾರ್ಯ ಹಮ್ಮಿಕೊಂಡು ನಮ್ಮ ಸಂಸ್ಕೃತಿಯ ಯುವಕ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿ ಕೊಡದಿದ್ದಲ್ಲಿ ಅವರು ಬಹುಶಃ ಮರೆತು ಪ್ರತಿಯೊಂದು ಜಿಲ್ಲೆ ಒಂದ್ಸಕ್ಕೆ ಇನ್ನೊಂದಿದೆ. ನೀವು ಚರ್ಚೆ ಮಾಡಿದ್ರ ಬಗ್ಗೆ ಒಂದು ಜಿಲ್ಲೆಗೆ ಒಂದು ಇಷ್ಟು ಅನುದಾನ ಅಂತೇಳಿ, ಮತ್ತೆ ನೀವು ಕಾರ್ಯಕ್ರಮ ಮಾಡುವಾಗ ಏನು ಅನುದಾನ ಬಿಡುಗಡೆ ಆದೇಶ ಮಾಡ್ತೀರಿ, ಅದನ್ನು ಕರೆಕ್ಟಾಗಿ ಜಿಲ್ಲಾಧಿಕಾರಿಗೆ ಬಿಡುಗಡೆ ಮಾಡಬೇಕು. ಇಲ್ಲದೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕರಾವಳಿ ಉತ್ಸವಕ್ಕಂತ ಅನುದಾನ ಬಿಡುಗಡೆ ಮಾಡಿ ಆಯ್ತು ಅಂತ ಹೇಳಿ ಅವರಲ್ಲಿ ಕಾರ್ಯಕ್ರಮ ಮಾಡಿ ನೀವಿಲ್ಲಿ ದುಡ್ಡು ಬಿಡುಗಡೆ ಮಾಡದೆ ಈ ಫಂಕ್ಷನ್ ಮಾಡಿದ್ರೆ ಒಂದಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ GDC ಅವರ ಮನೆಯಲ್ಲಿ. ಸೊ ಅದಾಗ ಸಿಸ್ಟಮ್ ಮಾಡಿ ಒಂದು ಜಿಲ್ಲೆಗೆ ಇಷ್ಟು ಇದರಲ್ಲಿ ಅದನ್ನು ಕರೆಕ್ಟ್ ಅಧ್ಯಕ್ಷ, ನಾನು ನೀವು ಹೇಳೋದು 100% ಅಥವಾ ನಿಮ್ಗೆ ಶಾಸಕರಿಂದ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ. ಕರಾವಳಿ ಉತ್ಸವ ಅಂತಂದ್ರೆ ಮಂಗಳೂರಿಗೆ ಮಾಡಬೇಕು. ನೀವೆಲ್ಲಾದ್ರೂ ಒಂದ್ ಕಡೆ ಮಾಡಿ, ಎಲ್ಲರೂ ಒಂದ್ ಕಡೆ ಮಾಡಿ. ನೀವು ಮಂಗಳೂರಾಗ ಪಾಪ ನಮ್ಮ ಜಿಲ್ಲಾ ಮಂತ್ರಿಗಳು ಉಡುಪಿಗೆ ಕೇಳ್ತಾರ. ಮತ್ತೆ ಆಮೇಲೆ ಈ ರೀತಿ ಈಗ ಕೆಲವೊಂದಿಷ್ಟನ್ನ ಅದ್ರ ಜೊತೆಗೆ ಏನ್ ಮಾಡೋದು ಅಂದ್ರೆ ಇನ್ನು ಒಂದು ವಾರ ಇರ್ತೈತೆ ನಮ್ಗೆ ಪತ್ರ ಕೊಡೋದು ಉತ್ಸವ ಮಾಡ್ತೀವಿ ಅಂತ. ನೀವೆಲ್ಲದು ತಯಾರಿ ಮಾಡಿ ಮಾಡ್ಕೊಂಡ್ರೆ ಉತ್ಸವ ಚೆನ್ನಾಗಿರ್ತೈತೆ. ನಮಗೂ ದುಡ್ಡು ಬಿಡುಗಡೆ ಮಾಡಕ ಅನುಕೂಲ ಆಗುತ್ತೆ. ಒಂದ್ ಸೆಕೆಂಡ್ ಅದಕ್ಕೆ ಇಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಮಾಡಕ್ಕೆ ಸಂಸ್ಕೃತಿ ಉಳಿಬೇಕು. ಅದು ಉಳಿಸೋ ಸಲಗನೆ ಇಲಾಖೆ ಇರೋದು. ಆದ್ರೆ ಎಲ್ಲದನ್ನು ಪೂರ್ವವಾಗಿ ಇರಬೇಕು. ಅದಕ್ಕೆ ಈಗೇನಾಗಿದೆ ಅಂದ್ರೆ ಎಲ್ಲರೂ ಕೇಳಂತದ್ದು ಕೆಲಸ ಆಗ್ತಾ ಇದೆ. ಈಗ ಅಂತ ಹೇಳಿದ್ರೆ ಅವರು ಕನ್ನಡ ಸಚಿವರಾದಾಗ ಅವ್ರು ಕಾರ್ಕಳ ಉತ್ಸವ ಅಂತ ಮಾಡ್ತಾರೆ, ನೀವು ಮಂತ್ರಿ ಆದಾಗ ನಿಮ್ಮೊಂದು ಕೊಪ್ಪಳ ಉತ್ಸವ ಸಿಸ್ಟಮ್ಯಾಟಿಕ್ ಮಾಡಿ. ಏನಿದಾವೆ ಎಲ್ಲಾ ಜಿಲ್ಲೆ 31 ಜಿಲ್ಲೆದಾಗ ಉತ್ಸವ ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಅದು ಬಂದಿದೆ ಸಮಸ್ಯೆ. ಸಚಿವರು ನಿಮಿಷ ಸರ್, ಈ ಇಲಾಖೆ ನಾನು ನಿರ್ವಹಿಸಿದ್ದೆ, ಅದರಲ್ಲಿ ಚರ್ಚೆ ಆಗಿದ್ದು ನಿಮ್ಮ ಹತ್ರ ಹಂಚ್ಕೋಬೇಕು. ಸಾಂಸ್ಕೃತಿಕವಾಗಿ ಕರ್ನಾಟಕ ತನ್ನದೇ ಆದಂತ ಶ್ರೀಮಂತಿಕೆಯನ್ನು ಇಟ್ಕೊಂಡಿದೆ. ಬೇರೆ ಬೇರೆಯವರು ಎಲ್ಲಿ ಶಕ್ತಿ ಇದೆ ಅವರವರು ಅಲ್ಲಲ್ಲಿ ಉತ್ಸವಗಳನ್ನು ಮಾಡ್ತಾರೆ. ಹಂಪಿ ಉತ್ಸವ ಮಾಡ್ತಾರೆ, ಆನೆಗೊಂದಿ ಉತ್ಸವ ಮಾಡ್ತಾರೆ, ಕಿತ್ತೂರು ಉತ್ಸವ ಮಾಡ್ತಾರೆ, ಹಿಂಗೆಲ್ಲ ಇದೆ. ಇದೆಲ್ಲದನ್ನು ಕೂಡ ಒಂದು ರಾಜ್ಯದ್ದು ಅಂತ ಅನ್ಕೊಳ್ಳಿ.
ಇನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಜಿಲ್ಲಾ ಉತ್ಸವ ಅಂತ ಮಾಡಬೇಕು. ಯಾಕೆಂದ್ರೆ ನಾವು ಚರ್ಚೆ ಆಗಿತ್ತು ಹಣಕಾಸಿನಲ್ಲಿ, ನಾವು ಕೇಳಿದ್ವಿ, ಹಣಕಾಸಿನವರು ಗೊತ್ತಿದೆ ನಿಮ್ಗೆ ಹೆಂಗಿದೆ ಅಂತ, ಅದು ಬೇಡ ವಿಷಯ. ಸರ್ಕಾರದೊಂದು ಪಾಲಿಸಿ ಗಟ್ಟಿ ಮಾಡ್ಬೇಕು. ನಾನು ಅದನ್ನ ಪ್ರಯತ್ನ ಮಾಡಿದ್ದೆ, ಬಹಳ ಸಕ್ಸಸ್ ಆಗ್ಲಿಲ್ಲ ಅಂದ್ರೂ ಕೂಡ ಕೆಲವು ಜಿಲ್ಲೆಗಳ 5 ಅಥವಾ 6 ಅಥವಾ ರೀಜನ್ ವೈಸ್ ಒಂದನ್ನ ಉತ್ಸವ ಅಂತ ಚೆನ್ನಾಗಿ ಮಾಡಿ, ರೀಜನ್ ವೈಸ್ ಮಾಡಿ, ಕಲ್ಯಾಣ ಕರ್ನಾಟಕಕ್ಕೊಂದೊಂದು ಮಾಡಿ, ಅದನ್ನ ರಾಜ್ಯ ಮಟ್ಟದ ಜಿಲ್ಲೆಗೊಂದೊಂದು ಮಾಡಿ, ಜಿಲ್ಲಾ ಉತ್ಸವ ಅಂತ ಮಾಡಿ. ಏನಾಗಿದೆ ಅಂತ ಕೇಳಿದ್ರೆ, ಹಿಂದೆ ಯೋಜನೆ ಮತ್ತು ಯೂತ್ ಸರ್ವಿಸ್ ನಿಂದ ಯೋಜನೆ ಮೇಳ ಮಾಡ್ತಾ ಇದ್ವಿ, ಈಗ ಯೋಜನೆ ಮೇಳ ನಡೀತಾ ಇಲ್ಲ, ಜಿಲ್ಲಾ ಉತ್ಸವಗಳಿಲ್ಲ. ಇದ್ರ ಪರಿಣಾಮ ಏನಾಗಿದೆ, ಸಾಂಸ್ಕೃತಿಕವಾಗಿ ನಮ್ಮ ಹೊಸ ಸಮುದಾಯ ಲೋಕಲ್ MLAಗಳನ್ನ ಅಥವಾ ಲೋಕಲ್ ಸಂಘ ಸಂಸ್ಥೆಗಳನ್ನ ಜೋಡಿಸಿ ಖಂಡಿತ ಸಹಕಾರ ಮಾಡ್ತಾರೆ. ಎಲ್ಲವನ್ನೂ ಕೂಡ ಸರ್ಕಾರ ಕೊಡಬೇಕು ಅಂತೇನಿಲ್ಲ, ಆದ್ರೆ ಎಲ್ಲ ಜಿಲ್ಲೆಗಳಿಗೊಂದು ಜಿಲ್ಲಾ ಉತ್ಸವ ಅಂತ ಮಾಡಿ, ಅದು ಜಿಲ್ಲಾ ಕೇಂದ್ರದಲ್ಲೇ ಆಗಬೇಕು ಅಂತೇನಿಲ್ಲ. ಸೊ ಇದಕ್ಕೊಂದು ಪ್ಲಾನ್ ಮಾಡೋದು ಒಳ್ಳೇದು, ಅಗತ್ಯ ಇದೆ. ಅವಾಗ ಏನಾಗುತ್ತೆ, ಸಾಂಸ್ಕೃತಿಕವಾಗಿ ಶ್ರೀಮಂತ ಆಗ್ಲಿಕ್ಕೆ ಒಳ್ಳೇದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಚಿಂತನೆ ಮಾಡೋದು ಒಳ್ಳೇದು. ಓಕೆ, ಅಧ್ಯಕ್ಷರೇ, ಯುವತಿ ಮಂಡಳದ ಬಗ್ಗೆ ನಮ್ಮ ಅದನ್ನ ನಮ್ದು ಈಗಾಗಲೇ ನಮ್ಮ ಸುನಿಲ್ ಅವರು ಹೇಳಿದ್ರು, ಯುವತಿ ಮಂಡಳಗಳು ಈಗಾಗಲೇ ಜಿಲ್ಲಾ ಮಟ್ಟದ ಯುವಜನ ಮೇಳಗಳು ಮೊದಲು ಆಗ್ತಾ ಇತ್ತು. ಆನಂತರ ತಾಲೂಕು ಮಟ್ಟದ ಯುವಜನ ಮೇಳಗಳಾಗಿ ಜಿಲ್ಲಾ ಮಟ್ಟದ ಯೋಜನೆ, ರಾಜ್ಯ ಮಟ್ಟದ ಯೋಜನೆ ಮೇಳ ಆಗ್ತದೆ. ಈಗ ತಾಲೂಕು ಮಟ್ಟದಲ್ಲಿ ಯುವಜನ ಮೇಳಗಳಾಗದ ಕಾರಣ ಯುವತಿಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗುದಿಲ್ಲ. ನಮ್ಮ ಊರಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿಕೊಳ್ಳಿ. ನಮ್ಮಲ್ಲಿ ಕಂಗೀಲು ಕುಣಿತ ಇರ್ಬೋದು, ಡೊಳ್ಳು ಕುಣಿತ, ವೀರಗಾಸೆ, ಎಲ್ಲ ಕಲೆಗಳನ್ನು ಅದು ನಶಿಸಿ ಹೋಗುವಂತ ಸಂದರ್ಭ ಆಗಿದೆ. ಅದಕ್ಕೋಸ್ಕರ ತಾಲೂಕು ಮಟ್ಟದ ಯುವಜನ ಮೇಳಗಳಾಗುವಾಗೆ ನೀವು ಅದನ್ನು ಕೈಗೊಳ್ಳಬೇಕು. ಮತ್ತೆ ಅದಕ್ಕೆ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀವಿ. ಅಧ್ಯಕ್ಷರೇ, ಈ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ಸಂಗತಿಗಳಂತ ಉಲ್ಲೇಖ ಮಾಡಿದ್ರೆ ಕೃತಜ್ಞತೆಗಳನ್ನು ನಿಮಗೆ ಜನತೆ ಪರವಾಗಿ ನೀವು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಯಾಕೆಂದ್ರೆ ಇದೊಂದು ವಿಶೇಷವಾಗಿ ಆಗ್ಲೇಬೇಕಾಗಿರೋಂಥ ಕರ್ನಾಟಕ ಏನು ಯಾಕಂದ್ರೆ ಸಾಂಸ್ಕೃತಿಕ ರಾಜ್ಯ ನಮ್ದು. ಸಂಸ್ಕೃತಿ ಬೇರೆ, ಇತಿಹಾಸ ಬೇರೆ. ಐತಿಹಾಸಿಕ ಬೇಕು ಅನ್ನೋಂಥ ತಾವೇನು ಅಪೇಕ್ಷೆ ಪಡ್ತಾ ಇದ್ರೆ ಅದು ಮಾಡಬೇಕು, ಸರ್ವನಾಶ ಮಾಡ್ಲಿಕ್ಕೆ ಬಿಡಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಂಸ್ಕೃತಿ ಬಿಂಬಿತವಾಗಿ ಸಾಂಸ್ಕೃತಿಕ ತವರು ಮನೆ ಅಂತ ಶಿವಮೊಗ್ಗ ಆ ಜಿಲ್ಲೆಯನ್ನ ನೀವು ಕಡೆಗಣಿಸೋದ್ರೊಳಗೆ ಅರ್ಥ ಇಲ್ಲ. ಮತ್ತೆ ಈ ಹಿಂದೆ ನಡ್ಕೊಂಡ್ ಬಂದಿರುವಂತದ್ದು. ಹಾಗಾಗಿ ನೀವು ತೀರ್ಮಾನ ಮಾಡಬೇಕು, ಶಿವಮೊಗ್ಗ ಜಿಲ್ಲೆಗೆ ಒಂದು ಅವಕಾಶ ಕೊಡಬೇಕು, ಸಾಂಸ್ಕೃತಿಕ ನೆಲೆಗಟ್ಟನ್ನ ಗಟ್ಟಿ ಜಿಲ್ಲೆ ಆಗಿರೋದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇ ತೀರ್ಮಾನ ಮಾಡಿ, ಅಲ್ಲಿಂದ ರೆಕಮೆಂಡೇಶನ್ ಬೇಕು ಅಂತ ಏನಿಲ್ಲ ನಿಮಗೆ. ನಿರ್ಣಯ ಮಾಡಿ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರು, ಅದನ್ನ ಗಮನ ಇಟ್ಕೊಂಡು ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಓಕೆ ಅಧ್ಯಕ್ಷ, ಗುಲ್ಬರ್ಗದ ನೋಡಿ ಅಧ್ಯಕ್ಷ ಒಂದೇ ಸೆಕೆಂಡ್, ಜಸ್ಟ್ ಒಂದು ಸೆಕೆಂಡ್ ಹೇಳಿ ಅಧ್ಯಕ್ಷರು, ಒಂದು ನಿಮಿಷಗಳೇ ಆಯ್ತು.